ನಿಮಗೆ ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಅನಲೈಸ್ ಪ್ರಕಾರ ಚಾರ್ಟ್ ಹೇಗೆ ವರ್ಕ್ ಮಾಡಿದೆ ಒಂದ್ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ. ಸೊ 15 ಮಿನಿಟ್ಸಲ್ಲಿ ಹೇಳಿದ್ದೆ ಯಾವ ರೀತಿ ಅಂತಂತಂದರೆ, ಒಂದು ನಿಮಿಷ ಚಾರ್ಟ್ ಅಪ್ಡೇಟ್ ಆಗ್ತಾಯಿದೆ. ಸೊ ನಿನ್ನೆ ಕ್ಲಿಯರಾಗಿದ್ದೀವಿ. 170 190 ಕೆಳಗಡೆ ಬ್ರೇಕ್ ಆದರೆ ಪುಟ್ ಸೈಡ್ ಹೋಗೋಣ, ಇಲ್ಲ ಅಂತಂತಂದರೆ ಬೇಡ ಅಂತ. ಅದು ಒಂದೇ ಲಾಟಲ್ಲಿ, ಓಕೆನಾ. ಸೊ ಅಲ್ಲಿಂದ ಒಳ್ಳೆ ಮೂಮೆಂಟ್ ಕೊಟ್ಟಿದೆ. ಬಟ್ ಏನಾಗಿದೆ ಅಂತಂತಂದರೆ, ಮಾರ್ನಿಂಗ್ ಸೆಕ್ಷನ್ನಲ್ಲಿ ನೋಡಿ, ಮಾರ್ನಿಂಗ್ ಸೆಕ್ಷನಲ್ಲಿ ತುಂಬ ಕೆಳಗಡೆ ಡೌನಲ್ಲಿ ಬಂದಾಗ ನಿಮ್ಮ ತಲೆಯಲ್ಲಿ ಏನು ಬರುತ್ತೆ, ಈ ಲೆವೆಲ್ ಮರೆತು ಹೋಗ್ಬಿಡ್ತೀರ. ನಾನು ಕೊಟ್ಟಿರೋ ಲೆವೆಲ್ಸ್, ಓಕೆನಾ. 29 190 ಅಥವಾ 170 ಬ್ರೇಕ್ ಆದರೆ ತೊಗೊಳ್ಳಿ ಅಂತ, ಓಕೆನಾ. ಬೈ ಚಾನ್ಸ್ ಇಲ್ಲಿ ನೀವು 200 ಹತ್ರನೇ ಬ್ರೇಕ್ ಆದ ತಕ್ಷಣ ತೊಗೊಂಡಿದ್ರಿ ಅಂದ್ಕೊಳ್ಳಿ, ಓಕೆನಾ. 160 ಇಲ್ಲಿ ಸಸ್ಟೈನ್ ಮಾಡ್ತಾನೆ ಇರುತ್ತೆ, ಬ್ರೇಕ್ ಆಗ್ತಾನೆ ಇರಲ್ಲ. ಬಟ್ ಆದರೂ ನೀವೇನು ಹೋಪ್ ಇಟ್ಕೊಂಡು ಕೂತಿರ್ತೀರ, ಕೆಳಗಡೆ ಬ್ರೇಕ್ ಆಗುತ್ತೆ, ನಾನು ಟಾರ್ಗೆಟ್ ಕೊಟ್ಟಿದ್ದೀನಿ 50 ಆಗುತ್ತೆ, 25,050 ಆಗುತ್ತೆ ಅಂತ. ಬಟ್ ಇದನ್ನೆಲ್ಲ ನೀವು ಅವಾಗಲೇ ನೀವು ಯೋಚನೆ ಮಾಡಲೇಬೇಕು, ಹೌದಾ. ಏನು ಅಂತಂತಂದರೆ, ಸಮ್ಟೈಮ್ಸ್ ನೋಡಿ, ನಾವು ಲೆವೆಲ್ ಕೊಟ್ಟಿರ್ತೀವಿ, ಓಕೆನಾ. ನೋಡಿ 170 190 190ನೇ ಎಂಟ್ರಿ ಮಾಡಿದ್ದೀರಾ ಅಂದ್ಕೊಳ್ಳಿ. ಸೊ ನೀವು ಒಂದು ಸತಿ ಎಂಟ್ರಿ ಏನೇ ಮಾಡಿರಿ, ಓಕೆನಾ, ಒಂದು ಲೈನ್ ಹಾಕ್ಕೊಂಬಿಡಿ ಇಲ್ಲಿ, ಎಲ್ಲಿಗೆ ಅಂತಂದರೆ 25 ಪಾಯಿಂಟ್, ನಾನು ಇಲ್ಲಿಗಿದ್ದೀನಿ ಅಂತ. ಒಂದು ಸತಿ ಹೊಡಿತಾ ಬಿಟ್ಬಿಡಿ, ಓಕೆನಾ. ನೆಕ್ಸ್ಟ್ ಅನಲೈಸಸ್ ಏನಿದೆ, 350 ಮೇಲೆ ಹೋದರೆ 450 ಲೆವೆಲ್ ನಾನು ತೊಗೋತೀನಿ ಅಂತ, ಓಕೆನಾ. ನೋಡಿ ಇಷ್ಟು ಕೆಳಗಿಂದ, ಓಕೆನಾ, 160 ಲೆವೆಲಿಂದ ಬರ್ತಾ ಇದ್ದನು ಮಾರ್ಕೆಟು, ಸಾರಿ 360ಇಂದ, ಓಕೆನಾ. 360ಇಂದ ಒಂದೇ ಒಂದು ಕ್ಯಾಂಡಲಲ್ಲಿ ಕೊಟ್ಬಿಟ್ಟು ಮತ್ತೆ 460 ಲೆವೆಲ್ ಕೊಟ್ಟಿದೆ. ಇಲ್ಲಿಂದ ಮತ್ತೆ 100 ಪಾಯಿಂಟ್ ಪ್ಲಸ್ ಕೊಟ್ಟಿದೆ. ಸೊ ಇಲ್ಲಿ ಬೇಕಾದರೂ ನೀವು ಎಕ್ಸಿಕ್ಯೂಟ್ ಮಾಡಿ, ಬಟ್ ಇಲ್ಲಿವರೆಗೂ ಬೇಕಾದರೆ ಸುಮ್ಮನೆ ಕೂತ್ಕೊಳ್ಳಿ, ಬೇಡ ಅನ್ನಂಗಿಲ್ಲ. ಬಟ್ ಮಾರ್ಕೆಟು ನೋಡಿ, ನಾವು ಲೆವೆಲ್ ಯಾಕೆ ಕೊಟ್ಟಿರ್ತೀವಿ ಅಂತಂತಂದರೆ, ಈ ಲೆವೆಲಿಗೆ ಬಂದ ತಕ್ಷಣ ಇಷ್ಟು ಟಾರ್ಗೆಟ್ ಕೊಟ್ಟಿರುತ್ತೆ, ಅದು ಕೊಡೋದಿಲ್ಲ ಅಂತ ಇಲ್ಲೇ ಇಲ್ಲ. ಇಷ್ಟು ನೋಡಿ, ಇಷ್ಟು ಕೆಳಗಿಂದ ಟ್ರಾವೆಲ್ ಮಾಡ್ತಾಯಿದ್ರು ಮೇಲ್ಗಡೆ ಮತ್ತೆ ಟಾರ್ಗೆಟ್ ಕೊಡ್ತು. ಬಟ್ ನಿಮ್ಮದು ಕನ್ಸಿಸ್ಟೆನ್ಸಿ ಅನ್ನೋದೇನಿರಬೇಕು ಅಂತಂತಂದರೆ, ನಾನಿಲ್ಲಿ ಹಿಡಿತದಲ್ಲಿ ನಾನು ಇದ್ದೀನಿ. ಇಲ್ಲಿ ನೋಡಿ, ನಾನು ನಿಮಗೆ ಒಂದು ನಿಮಿಷ ತೋರಿಸು ಬಿಡ್ತೀನಿ, ಅದು ಯಾವ ರೀತಿ ವರ್ಕ್. 5 ಮಿನಿಟ್ಸಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ನೋಡಿ, ಓಕೆ, ಇಲ್ಲಿ ಎಂಟ್ರಿ ಮಾಡಲಿಲ್ಲ, ಇಲ್ಲೊಂದು ತೊಗೊಂಡ್ರೆ 25ಗೆ, ಓಕೆ ಸರಿ, ಪರವಾಗಿಲ್ಲ, ಬಿಟ್ಬಿಡಿ, ಓಕೆ. ನೆಕ್ಸ್ಟ್ ಲೆವೆಲ್ ಏನಿತ್ತು ನಮ್ಮದು, ಇಲ್ಲಿ ನೋಡಿ 350, ಓಕೆನಾ. ಇಲ್ಲಿ ಬೇಕಾದ್ರೆ ಇಲ್ಲಿ ನೋಡಿ, ಇಲ್ಲಿ 360, ಓಕೆನಾ. 350 ಎಂಟ್ರಿ ತೊಗೊಂಡ್ರಿ. ಅದಾದ ತಕ್ಷಣ ನೀವು ಇಲ್ಲಿ 320ಗೆ ಹಾಕಿದ್ದೀರಾ ಅಂದ್ಕೊಳ್ಳಿ, ಓಕೆ. 325, ಓಕೆನಾ. 350 ಎಂಟ್ರಿ ಆಗಿದೆ. ಸೊ ಇಲ್ಲಿ ಬರೋವರೆಗೆ ಇಲ್ಲಿ ನೋಡಿ, ಎಲ್ಲಾದರೂ ಬಂದಿದೆನಾ, ತೊಗೊಂಡಿದ್ದೇನಾ, ಇಲ್ಲ, ಓಕೆ. ಸೊ ಅಲ್ಲಿಂದ ಒಂದು ರನ್ ರ್ಯಾಲಿ ಎಲ್ಲಿಗೆ, 440ಗೆ ಬುಕ್ ಮಾಡ್ಕೊಳ್ಳಿ, ಸೈಡಿಗೆ ಸರಿ. ನಿಮ್ಗೆ ಎಷ್ಟಿದೆ, 70 50 ಪಾಯಿಂಟ್ ಎಷ್ಟು ಬರುತ್ತೋ ಸೇಫರ್ ಸೈಡ್ ನಿಮಗೆ ಆರಾಮಾಗಿ. ಇಂಥ ಹಿಚ್ಕೊಲೆಯಲ್ಲಿ ಕೂತ್ಕೊಳ್ಳೋಕ್ಕೆ ನಿಮ್ಗೆ ಭಯ ಆಗುತ್ತಲ್ಲ. ಒಂದು ಸತಿ ನಿಮ್ಮ ಟಾರ್ಗೆಟ್ 450 400 ಬಂದಿದೆ, 10 ಪಾಯಿಂಟ್ ಕಮ್ಮಿ ಆಗಿದೆ, ತೆಗೆದು ಬಿಸಾಕ್ಬಿಡಿ, ಓಕೆನಾ. ಕೆಡಿಸ್ಕೊಳ್ಳೋಕ್ಕೆ ಹೋಗ್ಬೇಡಿ. ನೋಡಿ, ನೀವು ಇಲ್ಲಿ ಒಂದು ಲಾಟಲ್ಲಿ ಟ್ರೈ ಮಾಡಿದ್ರು, ಓಕೆ, ಇಲ್ಲೊಂದು ಲಾಟಲ್ಲಿ ಟ್ರೈ ಮಾಡಿದ್ರೆ, ಓಕೆ, ಬಿಟ್ಬಿಡಿ. ಒಂದು ಲಾಟಲ್ಲಿ ಎಷ್ಟಾಗುತ್ತೆ ನಿಮ್ಮದು, 1600 ಹೋಗಿರುತ್ತೆ, 1500 ಹೋಗಿರುತ್ತೆ, ಓಕೆ. ಇಲ್ಲಿ ಎಷ್ಟು ಬಂತು, 5K ಬಂತಲ್ವ. ಸೊ ಅದಕ್ಕೆ ಕ್ಲಿಯರಾಗಿ ಇಟ್ಕೋಬೇಕು ಯಾವಾಗಲೂ. ಅನಾಲಿಸಿಸ್ ನೀವು ಕ್ಲಿಯರಾಗಿ ಇಟ್ಕೊಂಡ್ರೆ, ಇಲ್ಲ ಹೊಡೆದಿದೆ, ಮತ್ತೆ ಇಲ್ಲಿ ಕೆಳಗೆ ಬರ್ತಾಯಿದೆ, ಮತ್ತೆ ಕೆಳಗೆ ಬರ್ತಾಯಿದೆ, ನಾನು ತೊಗೋತೀನಿ, ಮತ್ತೆ ಪುಟ್ಟಲ್ಲಿ ಕೂತ್ಕೋತೀನಿ ಅಂದರೆ ಟೋಟಲಿ ಇದು ನಿಮ್ಮದು ರಾಂಗ್ ಅನಾಲೈಸಿಸ್ ಆಗುತ್ತೆ. ಸೊ ಯಾರು ತೊಗೊಂಡು ಹೊರಗೆ ಬಂದಿದ್ದೀರಾ ಮತ್ತು ಕಾಲ್ ಕ್ಯಾಪ್ಚರ್ ಮಾಡಿದ್ದೀರಾ, ಅದು ಒಳ್ಳೆಯದೇ ನಿಮಗೆ. ಯಾರು ಮಾಡಿಲ್ಲ, ಒಂದು ಮೇಲೆ ಸುಮ್ಮನಿದ್ದೀರಿ ಅಂತಂತಂದರೆ ಅದೂ ಬೆಸ್ಟ್. ನಾನು ಯಾವಾಗಲೂ ಏನು ಹೇಳಿದ್ದೆ ಅಂತಂತಂದರೆ, ಒಂದು ಲಾಟಲ್ಲಿ ಟ್ರೈ ಮಾಡಿ, ಬೇಕಾದರೆ 2 ತೊಗೊಳ್ಳಿ ಡೈಲಿ, ಓಕೆನಾ. 2 ತೊಗೊಳ್ಳಿ ಅಂತ ಹೇಳಿದ್ದೆ. ಒಂದು PL ಟ್ರೈ ಮಾಡಿ, ಒಂದು CL ಟ್ರೈ ಮಾಡಿ. ಇಲ್ಲೊಂದು 1500 ಹೋಗುತ್ತೆ, ಇಲ್ಲೊಂದು 1500 ಹೋಗುತ್ತೆ, ಏನೂ ಆಗಲ್ಲ ಅಂತ ನೋಡಿ. ಇಲ್ಲೊಂದು 1500 ಮೈನಸ್ ಹೋಯಿತು, ಬಟ್ ಇಲ್ಲಿ ಮತ್ತು ಬಂತಲ್ವ. ಅಟ್ಲೀಸ್ಟ್ ಒಂದು ರಿಕವರಿ ಆದರೂ ಮಾಡಿರ್ತೀರ, ಹೌದಾ. ಅಟ್ಲೀಸ್ಟ್ ಒಂದು 25 ರಿಕವರಿ ಮಾಡೋಕ್ಕಾದ್ರೂ ಟ್ರೈ ಮಾಡಿ. ಅದು ರಿಕವರಿ ಆದರೂ ಆಗುತ್ತೆ, ಜಸ್ಟ್ ಒಂದು ಬ್ರೋಕರೇಜ್ ಚಾರ್ಜಸ್ ಒಂದು 50 ರೂಪೀಸ್ ಏನಾದರೂ ಹೋಗಿರುತ್ತೆ ಅಷ್ಟೇ. ಸೊ ಆ ರೀತಿ, ಅದಕ್ಕೆ ನಾನು ಈ ರೀತಿ ಪ್ಲ್ಯಾನ್ ಮಾಡಿ ಬಜೆಟ್ ಸೆಕ್ಷನ್ವರೆಗೂ ನೀವು ಪ್ಲ್ಯಾನ್ ಮಾಡಿ ಅಂತ ಹೇಳಿದ್ದೆ.
ಸೊ ನಾಳೆ ಚಾರ್ಟ್ ಹೇಗೆ ವರ್ಕ್ ಮಾಡುತ್ತೆ ಒಂದು ಸತಿ ಬ್ಯಾಕ್ ಅನಾಲಿಸಿಸ್ ನೋಡಿಬಿಡೋಣ. ಓಕೆ, ಈ ಲೆವೆಲ್ ಬಂದುಬಿಟ್ಟು ಮತ್ತು 350 ಲೆವೆಲ್ ಇದೆ. ಸಾರಿ, 350 ಲೆವೆಲ್. ಓಕೆನಾ, 350 ಲೆವೆಲ್ಲು 330 ಕೆಳಗಡೆನೇ 330 ಕೆಳಗಡೆನೇ ನಾನು ಕಾಲ್ ಸೈಡ್ ಪುಟ್ ಸೈಡ್ ನೋಡ್ತಾ ಇದ್ದೀನಿ. ಓಕೆನಾ, ಟಾರ್ಗೆಟ್ ಬಂದುಬಿಟ್ಟು ಮತ್ತು ಈ ಲೆವೆಲ್ ಹತ್ರ ಇಲ್ಲ ಅಂತಂದರೆ 200 ಲೆವೆಲ್ ಆಗಿರುತ್ತೆ 100 ಪಾಯಿಂಟು. ಬಟ್ ನೋಡಿ, ಕೆಳಗಡೆ ಮತ್ತು ಪ್ಯಾನಿಕಾಗಿ ಮತ್ತು ಹಿಂಗೆ ಬರ್ತಾಯಿತ್ತು ಅಂತಂದರೆ ತೊಗೊಳ್ಳಿಕ್ಕೆ ಹೋಗಬೇಡಿ. ಓಕೆನಾ, ಸೊ ಮತ್ತು ಟ್ರೈ ಮಾಡಿ ಇಲ್ಲೊಂದು, ಹೌದಾ, ಇಲ್ಲಿ ಬೇಕಾದರೆ ಒಂದು ಟ್ರೈ ಮಾಡಿ ಮತ್ತು 200ವರೆಗೂ. ಇಲ್ಲಾಂದರೆ ಪುಟ್ಟಲ್ಲಿ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿಂದ ಏನಾದರೂ ರಿವರ್ಸ್ ಹೋಗ್ತಾ ಇತ್ತು ನೋಡಿ, ಎವ್ರಿ ಟೈಮ್ ಮಾರ್ಕೆಟ್ ಟೈಮ್ ಕೊಡಲ್ಲ. ಒಂದೊಂದು ಸತಿ ಏನಾಗುತ್ತೆ, ಡೈರೆಕ್ಟಾಗಿ ರಿವರ್ಸ್ ಆಗುತ್ತೆ. ಅದು ನಿಮ್ಮ ಇಷ್ಟ. ರಿವರ್ಸಲ್ಲಿ ನೀವು ತೊಗೋತಾ ಇದ್ದರೆ ತೊಗೊಳ್ಳಿ, ಮತ್ತೆ ಬಂದುಬಿಟ್ಟು 550 ಟಾರ್ಗೆಟ್ ಮಾಡಿ. ಓಕೆನಾ, ಅಟ್ಲೀಸ್ಟ್ ಒಂದು 370 ಬ್ರೇಕ್ ಆಗೋಕ್ಕೂ ಬಿಡಿ ಇಲ್ಲಿ 350ಇಂದ, ಇಲ್ಲ ಅಥವಾ 330ಇಂದ ಎಲ್ಲಿಂದಾದರೂ ರಿಜೆಕ್ಷನ್ ತೊಗೊಂಡು ಇದು ಬಂತು ಅಂತಂದರೆ, ಈ ಫ್ಲ್ಯಾಟ್ ಓಪನ್ ಆಗಿ ಕೆಳಗಡೆ ಬಂತು ಮತ್ತು ರಿಟೆಸ್ಟಲ್ಲಿ ಮೇಲೆ ಹೋಗ್ತಾಯಿತ್ತು ಅಂತಂದರೆ ಆವಾಗ ಎಂಟ್ರಿ ತೊಗೊಳ್ಳಿ. ಬಟ್ ಇಲ್ಲಿಂದನೇ ಸಡನ್ನಾಗಿ ಇಲ್ಲಿಂದನೇ ಮೇಲೆ ಹೋಗ್ತಾಯಿತ್ತು ಅಂದ್ಕೊಳ್ಳಿ, ನಿಮ್ಮ ಟಾರ್ಗೆಟ್ ಬಂದುಬಿಟ್ಟು ಒಂದು ನಿಮಿಷ, ಓಕೆ, 450 470 ಲೆವೆಲ್ ಅದು ಅಂದ್ಕೊಳ್ಳಿ. ನೆಕ್ಸ್ಟ್ ಟಾರ್ಗೆಟ್ ಬಂದುಬಿಟ್ಟು 560. ಯಾಕಂತಂದರೆ ನಾನು ಕಮ್ಮಿನೇ ಕೊಡ್ತಾಯಿದ್ದೀನಿ ಬೇಕಂತಾನೆ. ಯಾಕಂತಂದರೆ ಸುಮ್ಮನೆ ಒಂದೊಂದೇ ಲಾಟಲ್ಲಿ ಟ್ರೈ ಮಾಡಿ. ಓಕೆನಾ, ಅದಾದ ತಕ್ಷಣ ಬಜೆಟ್ ಆದ ತಕ್ಷಣ ನೋಡೋಣಂತೆ. ಮತ್ತು ಬೇಕಾದರೆ ಒಂದು 2 ಲಾಟ್ಸಲ್ಲಿ ಟ್ರೈ ಮಾಡಿ. ನಿಮ್ದು ಎಷ್ಟು ಲಾಟ್ ಇದೆಯೋ ಅಷ್ಟು ಲಾಟಲ್ಲಿ ಟ್ರೈ ಮಾಡಿ. ಬಜೆಟ್ವರೆಗೂ ಸ್ವಲ್ಪ ಕೈಯಲ್ಲಿ ಇಡ್ತಾ ಇರಲಿ ಅಷ್ಟೇ. ಓಕೆನಾ, ಸೊ ಕ್ಲಿಯರಾಗಿ ಇಟ್ಬಿಡಿ. ಇಲ್ಲೇ ಸಿ ಸೆಕ್ಷನ್ ಮೇಲ್ಗಡೆ ನೆಕ್ಸ್ಟ್ ಅಂತಂತಂತಂದರು 320 ಲೆವೆಲ್ ಕೆಳಗಡೆ ನೋಡಿದ್ರೆ ಮತ್ತು ಒಂದು 200 ಟಾರ್ಗೆಟ್ ಪುಟ್ ಸೈಡ್ ಸ್ವಲ್ಪ ನೋಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ಮಾರ್ಕೆಟು ಬೈ ಆನ್ ಡಿಪ್ ಕೊಡ್ತಾ ಇದೆ. ಸೊ ಎವ್ರಿ ಟೈಮ್ ಮತ್ತು ಡಿಪ್ ಬಂದು ಮತ್ತೆ ಮೇಲೆ ಹೋಗೋಲ್ಲ. ಒಂದು ಸತಿ ಏನಾದರೂ ಹಿಂಗೆ ಇಚ್ಕೊಲ್ಲೇ ತೊಗೊಂಡು ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ಇಲ್ಲ ಅಂತಂತಂದರೆ ಡೈರೆಕ್ಟಾಗಿ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ ಈ ರೀತಿ. ಸೊ ನೋಡಿಬಿಟ್ಟು ಟ್ರೈ ಮಾಡಿ, ಒಂದೇ ಲಾಟಲ್ಲಿ ಇದು ಮಾಡಿ. ಒಂದು ಸತಿ ಡೇ ಚಾರ್ಟಲ್ಲೂ ನೋಡಿಬಿಡೋಣ ಏನು ಹೇಳ್ತಾ ಇದೆ ಮಾರ್ಕೆಟು ಅಂತ. ಸೊ ಇನ್ನೊಂದು ಇನ್ನೊಂದು ಚೆನ್ನಾಗಿ ನೆನಪು ಬಂತು ನನಗೂ. ಒಂದು ಯಾವುದೋ ಸೆಕ್ಷನಲ್ಲಿ ಹೇಳಿದ್ದೆ, ಈ ಬಾಟಮ್ ಅಂತ ಕಂಡಿಡಿದಾಗ ನೀವು ಇದು ನೋಡ್ಕೊಳ್ಳಿ ಅಂತಂತಂದರೆ ಟ್ರೆಂಡ್ ಚೇಂಜ್ ಆಯಿತು ಅಂತ. ಓಕೆನಾ, ಈಗ ಸಡನ್ನಾಗಿ ಇದೊಂದು ನಿನ್ನೆ ಈ ಲೆವೆಲ್ ಕೂಡ ಹೇಳಿದ್ದೆ, ಈ ಲೆವೆಲ್ ಒಂದೇ ಹೆಡ್ ಹಾಕಿದೆ. ಅದಾದ ತಕ್ಷಣ ಇದು ಏನು ತೆಗೆಯುತ್ತೆ ನೋಡೋಣ ಅಂತ ಇನ್ನೂ ತೆಗೆದೇ ಇಲ್ಲ. ಓಕೆನಾ, ಸೊ ಇಲ್ಲಿಂದ ರಿವರ್ಸ್ ಆಗಿ ಫಿಲ್ ಮಾಡೋಕ್ಕೂ ಬರುತ್ತೆ. ಯಾಕಂತಂದರೆ ಬಜೆಟ್ ಸೆಕ್ಷನ್ ಬೇರೆ ಇದೆ. ಮೋಸ್ಟ್ಲಿ ಇಲ್ಲೊಂದು ಏನಾದರೂ ರೆಡ್ ಕ್ಯಾಂಡಲ್ ಏನಾದರೂ ಕ್ಲೋಸಿಂಗ್ ಕೊಡ್ತಾನೋ ಅಥವಾ ಏನೋ ಗೊತ್ತಾಗಂಗಿಲ್ಲ. ಸೊ ಅದನ್ನು ನೋಡಬೇಕಾಗಿದೆ, ಹೌದಾ. ಅದಕ್ಕೆ ನಾನು ಹೇಳಿರೋದು, ನಾನು 330 ಕೆಳಗಡೆ ಏನಾದರೂ ನೋಡಿದ್ರೆ ಜಾಸ್ತಿ ನಾನು ಟಾರ್ಗೆಟ್ ನೋಡ್ತಾ ಇಲ್ಲ. ಕಮ್ಮಿಗೆ ಬುಕ್ ಮಾಡ್ಕೊಂಬಿಡಿ. ಓಕೆನಾ, 320 300 ಅಟ್ಲೀಸ್ಟ್ ಒಂದು ನಿಮಗೊಂದು 50 ಪಾಯಿಂಟು 30 ಪಾಯಿಂಟ್ ಸಿಕ್ಕರೂ ಬುಕ್ ಮಾಡ್ಕೊಂಬಿಡಿ. ಸ್ವಲ್ಪ ಕ್ಲಿಯರಾಗಿ ಇಟ್ಕೊಳ್ಳಿ. ಯಾಕಂದರೆ ಇಲ್ಲೊಂದು ಲೆವೆಲ್ ಇದೆ, ಹೆಡೇಕ್ ಇದೆ ಅದಕ್ಕೆ. ಸೊ ಏನು ಹೇಳ್ತಾ ಇದ್ದೆ ಅಂತಂದರೆ, ಯಾವಾಗಲೂ ಬಾಟಮಲ್ಲಿ, ಓಕೆನಾ, ಬಾಟಮಲ್ಲಿ ಸ್ಟಾರ್ಟ್ ಆಯಿತು ಅಂತಂತಂದರೆ ಗ್ರೀನ್ ಸೆಕ್ಷನ್ ಬರ್ತಾನೆ ಇರುತ್ತೆ. ಟಾಪಲ್ಲಿ ನೋಡಿ ಬರ್ತಾಯಿದ್ರೆ ಮತ್ತೆ ರಿಜೆಕ್ಷನ್ ಇದೆ. ಸೊ ಈ ರೀತಿ ವಿ ಶೇಪ್ ರಿಕವರಿ ಅಂತೂ ಮಾರ್ಕೆಟಲ್ಲಿ ಸಾಧ್ಯ ಇಲ್ಲ. ಒಟ್ಟಿಗೆ ಒಮ್ಮೆಗೆ ಸಡನ್ನಾಗಿ ಹೋಗುತ್ತೆ ಅನ್ನೋದು ಇದು ಇಲ್ಲ. ಸೊ ಇಲ್ಲಿದೆ ನೋಡಿ. ಓಕೆನಾ, ನಾನು ನಿಮಗೆ ಯಾಕಂತಂದರೆ 3 ಡೇಸಲ್ಲೇ ಹೇಳಿದ್ದೀನಿ ನಾನು ನಿಮ್ಗೆ 1 2 3 ಯಾವಾಗಲೂ ಒಂದು ಸತಿ ಮಧ್ಯದಲ್ಲಿ ಹೇಳ್ತಾ ಇದ್ದೆ. ಮಧ್ಯದಲ್ಲಿ ಹೇಳ್ಬೇಕು, ಬಾಟಮಲ್ಲಿ ಯಾವ ರೀತಿ ನೀವು ಕ್ಯಾಪ್ಚರ್ ಮಾಡಬೇಕು, ಯಾವ ರೀತಿ ನೀವು ಟ್ರೆಂಡಿಲ್ಲಿ ನೋಡಿ 1 2 3 ಇಲ್ಲಿ ನೋಡಿ ಎಕ್ಸಾಕ್ಟ್ಲಿ ಸೇಮ್ ಇದೆ, ಸಿಮಿಲರ್. ಓಕೆನಾ, ಸೊ ಅದಾದ ತಕ್ಷಣ ಮೇಲ್ಗಡೆನೇ ಹೋಗಿದೆ. ಸೊ ಅದಕ್ಕೆ ಬಜೆಟ್ ಸೆಕ್ಷನ್ ಇದೆ, ಅದೊಂದು ಇದ್ದಿದ್ದಿಲ್ಲ ಅಂತಂತಂದರೆ ಅಕಸ್ಮಾತ್ ನ್ಯೂಸ್ ಬೇಸ್ಡ್ ಇದೆ, ಹೌದಾ, ಟೋಟಲಿ ನ್ಯೂಸ್ ಇದೆ ಮಾರ್ಕೆಟಲ್ಲಿ. ನ್ಯೂಸ್ ಇದ್ದಾಗ 99% ಅಂದ್ಕೊಳ್ಳಿ, 99% ಚಾರ್ಟ್ ವರ್ಕ್ ಆಗೋದು ನ್ಯೂಸ್ ಮೇಲೆ, ಹೌದಾ. ಇವತ್ತೊಂದಿನ ಯಾವ ಸೈಕೊಲಜಿಕಲ್ಲು ಯಾವುದು ಇದು ಏನೂ ನಡೆಯೋಂಗಿಲ್ಲ. ಸೊ ಮಾರ್ಕೆಟಲ್ಲಿ ಒಂದು ನ್ಯೂಸ್ ಇರೋದು ಎಲ್ಲರಿಗೂ ಗೊತ್ತಿರುತ್ತೆ, ಒಂದು ಗುಡ್ಡು ಒಂದು ಬ್ಯಾಡ್. ಓಕೆನಾ, ಎರಡರಲ್ಲಿ ಯಾವುದು ವರ್ಕ್ ಆಗುತ್ತೋ
ಯಾರಿಗೂ ಗೊತ್ತಿರಲ್ಲ. ಸೊ ಸಮ್‌ಟೈಮ್ಸ್ ಏನಾಗುತ್ತೆ, ಒಂದು ಮುಂಚೆ ಏನೋ ಲೀಕೇಜ್ ಏನಾದರೂ ಇದ್ದರೆ ಒಂದು ಗುಡ್ ಇದೆ, ಇಲ್ಲ ಒಂದು ಬ್ಯಾಡ್ ನ್ಯೂಸ್ ಇದೆ, ಏನೋ ಸಪೋಸ್ ಒಂದು ಇದೂ 50 ಇದೆ ಅಂದ್ಕೊಳ್ಳಿ, ಇದೂ 50 ಇದೆ ಅಂದ್ಕೊಳ್ಳಿ, ಓಕೆನಾ. ಮತ್ತು ಡೋಜಿ ಕ್ಯಾಂಡಲ್ ಫಾರ್ಮೇಷನ್ ಆಗೋ ಚಾನ್ಸಸ್ ಇರುತ್ತೆ ಮಾರ್ಕೆಟಲ್ಲಿ. ಅಂದರೆ ಇಂಡಿಸಿಷನ್, ಮೇಲೆ ಹೋಗೋಕ್ಕೂ ರೆಡಿ ಇಲ್ಲ, ಕೆಳಗೆ ಹೋಗೋಕ್ಕೂ ರೆಡಿ ಇಲ್ಲ. ಅದಾದ ತಕ್ಷಣ ನೋಡೋಣ ಅಂತ ಮಾರ್ಕೆಟ್ ಅಂದರೆ ಬಜೆಟ್ ಸೆಕ್ಷನ್ ಆದ ತಕ್ಷಣ ಸೊ ಒಂದು ಡೋಜಿ ಕ್ಯಾಂಡಲ್ ಫಾರ್ಮೇಷನ್ ಆದ್ರೂ ಆಗುತ್ತೆ. ಸೊ ಅಥವಾ ಇಲ್ಲ, ನಾನು ಒಂದು 75% ಗುಡ್ ನ್ಯೂಸ್ ಇದೆ, ಏನೋ ಒಂದು 25% ನ್ಯೂಸ್ ಬ್ಯಾಡ್ ಇದೆ ಬಜೆಟಲ್ಲಿ ಅಂತಂದರೆ ಅವಾಗೇನಾಗುತ್ತೆ, ಒಂದು ಗ್ರೀನ್ ಕ್ಯಾಂಡಲ್ ಒಂದು ಈ ರೀತಿ ಫಾರ್ಮೇಷನ್ ಆಗಿರುತ್ತೆ. ಅಂದರೆ ಬಾಡಿ ಬಂದುಬಿಟ್ಟು 75% ಆಗಿರುತ್ತೆ, ಇದು ವಿಕ್ ಬಂದುಬಿಟ್ಟು 25% ಆಗಿರುತ್ತೆ, ಇಲ್ಲ ಕೆಳಗಡೆ ಆದರೂ ವಿಕ್ 25% ಆಗಿರುತ್ತೆ. ಸೊ ಇದೊಂದು ಅಸ್ಯೂಮ್ಷನ್ ಅಷ್ಟೇ, ಒಂದು ಎನಾಲೈಸಿಸ್. ಜಸ್ಟ್ ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗ್ಬೇಡಿ. ನೋಡೋಣ ಬಜೆಟ್ ಸೆಕ್ಷನಲ್ಲಿ ಇದು ಏನಾದರೂ ವರ್ಕೌಟ್ ಆಯಿತು ಅಂತಂತಂದರೆ, ಏನಾದರೂ ಒಂದು ಗುಡ್ ನ್ಯೂಸ್ ಬಂತು ಅಂತಂದರೆ ಇದು ಕಂಟಿನ್ಯೂ ರ್ಯಾಲಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲೊಂದು ನನಗಿದೆ ಡೌಟ್ ಅಷ್ಟೇ, ಇದೊಂದು ಡೌಟ್ ಯಾವುದು ಅಂತಂತಂದರೆ ಈ ಲೆವೆಲ್ ಬಂದುಬಿಟ್ಟು ಒಂದು 500 ಇಟ್ಕೊಳ್ಳಿ, ಇಲ್ಲ 530 ಇಟ್ಕೊಳ್ಳಿ. 530ಇಂದ ಏನಾದರೂ ರಿಜೆಕ್ಷನ್ ತೊಗೊಂಡ್ರೆ ಡೈರೆಕ್ಟಾಗಿ 330 ಬಂದರೂ ಬರುತ್ತೆ, ಮತ್ತು 330ಇಂದ ಬೌನ್ಸ್ ಬೇಕಾದರೂ ಆಗುತ್ತೆ. ಯಾವಾಗ ಅಂತಂತಂದರೆ ಸಂಡೇ ಫಸ್ಟಿಗೆ ಬಜೆಟ್ ಸೆಕ್ಷನ್ ಏನಿದೆಯಲ್ಲ ಆ ಸೆಕ್ಷನಲ್ಲಿ. ಸೊ ಎನಾಲಿಸಿಸ್ ಮಾತ್ರ ಕ್ಲಿಯರಾಗಿ ಇಟ್ಕೊಳ್ಳಿ. ಆಯ್ತು, ಇನ್ನೊಂದು ಫ್ರೈಡೇ ಅಷ್ಟೇ, ಓಕೆನಾ. ಸಂಡೇ ದಿವಸ ನೋಡೋಣಂತೆ. ಬಂದರೆ ನನಗೆ ಸಾಧ್ಯ ಆದರೆ ಫೆಬ್ ಫಸ್ಟಲ್ಲಿ ಲೈವ್ ಸೆಕ್ಷನ್ನ ಬರ್ತಿರ್ತೀನಿ. ಬಂದರೆ ನೋಡೋಣಂತೆ ಏನಾಗುತ್ತೆ ಅಂತ, ಓಕೆನಾ. ಸೊ ಪ್ರಾಮಿಸ್ ಮಾಡಲ್ಲ, ಟೈಮ್ ಸಿಕ್ಕರೆ ಬಂದೇ ಬರ್ತೀನಿ. ಅಟ್ಲೀಸ್ಟ್ ಒಂದು 1 ಅವರಿಗಾದರೂ ಬರ್ತೀನಿ, ಓಕೆನಾ. ಸೊ ಬಂದುಬಿಟ್ಟು ಅವಾಗ ನೋಡೋಣಂತೆ ಏನಾಗುತ್ತೆ ಅಂತ. ಸೊ ಅಲ್ಲಿವರೆಗೂ ಕ್ಲಿಯರಾಗಿ ಇಟ್ಕೊಳ್ಳಿ ಎನಾಲಿಸಿಸು. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಸೊ ಮಚ್.